नारायणं निखिलपूर्णगुणनिकरेशमप्यतमप्यखिलैः सुवाक्यैः अस्योद्भवादिदमशेष विशेषितोऽपि वन्द्यं सदा प्रियतं नमः अभ्रमं भङ्गरहितम् अजडं विमलं सदा आनन्दतीर्थमुतुलं भजे तापत्रयापहं पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् नमः ಶ್ರೀಗುರುಭ್ಯೋ ನಮಃ ಹರಿ ಓಂ 61ನೇ ಶ್ಲೋಕದ ಅರ್ಥ ಆಗ್ಬೇಕಲ್ಲ? ಹೌದು ಆಚಾರ್ಯ. ಹೌದು. ದೃಷ್ಟಾಂತೋ ಯಸ್ಯ ನೇಷ್ಟೋಯಂ ತಸ್ಯ ಸ್ಯಾದ್ವ್ಯತಿರೇಕವಾನ್ ಶಿಲಾದಿವದ್ದಿತ್ಯತಃ ಶುದ್ಧ ಚಿದ್ದೇಹೇಂದ್ರಿಯ ಭೋಗ್ಯಸೋ. ಪದಚ್ಛೇದ ನೋಡಿ. ದೃಷ್ಟಾಂತಃ ಯಸ್ಯ ನ ಇಷ್ಟಃ ಅಯಂ ತಸ್ಯ ಸ್ಯಾತ್ ವ್ಯತಿರೇಕವಾನ್ ಶಿಲಾವತ್ ಇತ್ಯತಃ ಶುದ್ಧ ಚಿದ್ದೇಹೇಂದ್ರಿಯ ಭೋಗಿ ಅಸೌ. ಅನ್ವಯ ನೋಡಿ. ಯಸ್ಯ ಯಾವ ಭಾಟ್ಟಾದಿ ಸಿದ್ಧಾಂತಿಗೆ ಅಂದ್ರೆ ಯಸ್ಯ ಈಶ್ವರನನ್ನು ಒಪ್ಪದಿರುವ ಭಾಟ್ಟಾದಿ ಸಿದ್ಧಾಂತಿಗೆ ಅಂತ ಬರ್ಕೊಳ್ಳಿ. ಈಶ್ವರನನ್ನು ಒಪ್ಪದಿರುವ ಭಾಟ್ಟಾದಿ ಸಿದ್ಧಾಂತಿಗೆ ಅಯಂ ದೃಷ್ಟಾಂತಃ ನೇಷ್ಟಃ. ಅಯಂ ದೃಷ್ಟಾಂತಃ ನೇಷ್ಟಃ. ಈ ದೃಷ್ಟಾಂತವು ಸಮ್ಮತವಲ್ಲವೋ, ಈ ದೃಷ್ಟಾಂತವು ಸಮ್ಮತವಲ್ಲವೋ ತಸ್ಯ ಅವನಿಗೆ, ತಸ್ಯ ಅವನಿಗೆ ಶಿಲಾದಿವತ್ ಇತಿ, ಶಿಲಾದಿವತ್ ಇತಿ ಕಲ್ಲು ಬಂಡೆಯಂತೆ ಎಂದು, ಶಿಲಾದಿವತ್ ಇತಿ ಕಲ್ಲು ಬಂಡೆಯಂತೆ ಎಂದು ಕಲ್ಲು ಬಂಡೆಯಂತೆ ಎಂದು ವ್ಯತಿರೇಕವಾನ್ ಸ್ಯಾತ್, ವ್ಯತಿರೇಕವಾನ್ ಸ್ಯಾತ್. ವ್ಯತಿರೇಕ ವ್ಯಾಪ್ತಿ ದೃಷ್ಟಾಂತವು, ವ್ಯತಿರೇಕ ವ್ಯಾಪ್ತಿಯ ದೃಷ್ಟಾಂತವು ವ್ಯತಿರೇಕ ವ್ಯಾಪ್ತಿಯ ದೃಷ್ಟಾಂತವು ಆಗಿಯೇ ಆಗುತ್ತದೆ. ವ್ಯತಿರೇಕ ವ್ಯಾಪ್ತಿಯ ದೃಷ್ಟಾಂತವು ಆಗಿಯೇ ಆಗುತ್ತದೆ.
ಆಗಿಯೇ ಆಗುತ್ತದೆ. ಅತಃ ಅತಃ ಈ ವಿಷಯದಲ್ಲಿ ಸಾಧಕ ಪ್ರಮಾಣಗಳು ಇರುವುದರಿಂದ, ಅತಃ ಈ ವಿಷಯದಲ್ಲಿ ಸಾಧಕ ಪ್ರಮಾಣಗಳು ಇರುವುದರಿಂದ ಸಾಧಕ ಪ್ರಮಾಣಗಳು ಇರುವುದರಿಂದ ಅಸೌ ಈ ಮುಕ್ತನು ಅಸೌ ಈ ಮುಕ್ತನು ಶುದ್ಧ ಚಿದ್ದೇಹೇಂದ್ರಿಯ ಭೋಗಿ ಶುದ್ಧ ಚಿದ್ದೇಹೇಂದ್ರಿಯ ಭೋಗಿ ಶುದ್ಧ ಚಿದ್ದೇಹೇಂದ್ರಿಯ ಭೋಗಿ ಅಪ್ರಾಕೃತವಾದ ಜ್ಞಾನಾತ್ಮಕವಾದ ಅಪ್ರಾಕೃತವಾದ ಜ್ಞಾನಾತ್ಮಕವಾದ ದೇಹ ದೇಹೇಂದ್ರಿಯ ಮತ್ತು ಅಪ್ರಾಕೃತವಾದ ಜ್ಞಾನಾತ್ಮಕವಾದ ದೇಹೇಂದ್ರಿಯ ಮತ್ತು ಅಪ್ರಾಕೃತವಾದ ಜ್ಞಾನಾತ್ಮಕವಾದ ದೇಹೇಂದ್ರಿಯ ಮತ್ತು ಸುಖಾದಿಗಳ ಸ್ವರೂಪಾತ್ಮಕವಾದ ಅನುಭವವುಳ್ಳವನು. ಸುಖಾದಿಗಳ ಸ್ವರೂಪಾತ್ಮಕವಾದ ಅನುಭವವುಳ್ಳವನು. ಅಪ್ರಾಕೃತವಾದ ಜ್ಞಾನಾತ್ಮಕವಾದ ದೇಹೇಂದ್ರಿಯ ಮತ್ತು ಸುಖಾದಿಗಳ ಸ್ವರೂಪಾತ್ಮಕವಾದ ಅನುಭವವುಳ್ಳವನು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಈಶ್ವರನನ್ನು ಒಪ್ಪದಿರುವ ಭಟ್ಟಾದಿ ಭಾಟ್ಟಾದಿಗಳಿಗೆ ಭಾಟ್ಟಾದಿಗಳಿಗೆ ಭಾಟ್ಟಾದಿ ಸಿದ್ಧಾಂತಿಗೆ ತೊಂದ್ರೆ ಇಲ್ಲ, ಹಾ. ಯಾವ್ದಾದ್ರು. ಅದೇ ಈ ನೇಷ್ಟ ಅಂಬುದು ನ ಇಷ್ಟ ಅಂತ ಆಗತ್ತಾ? ಶಭಾಷ್, ಹೌದು, ಸೂಪರ್. ಯಾವ ಸಂಧಿ ಹಾಗಾದ್ರೆ ಇಷ್ಟ ಹೇಳ್ತಾ ಇದ್ದೀರಾ? ಯೋಚನೆ ಮಾಡ್ಬೇಕು, ಹೆಸರು ನೆನಪಾಗ ನ ಇಷ್ಟ. ರಮಾದೇವಿಯವರು ಯಾವ ಸಂಧಿ? ಪ್ಲಸ್ ಇ ಇಷ್ಟ. ರಮಾದೇವಿಯವರು ಯಾವ ಸಂಧಿ? ಯಾವಾಗೋ ಕಲ್ತಿದ್ದು ನೆನಪು ಎಣ್ ಸಂಧಿನ ಆಚಾರ್ಯ? ಇಲ್ಲ ಇಲ್ಲ ಇಲ್ಲ, ವೃದ್ಧಿನ. ವೃದ್ಧಿ ಇದು ಹೇಳಿದ್ ನೋಡಿ, ನಾನು ರಮಾದೇವಿಯವರು ಕೇಳಿದೆ ಗುಣಸಂಧಿ. ಗುಣಸಂಧಿ. ಹೌದು, ಕರೆಕ್ಟ್. ಸರಿ, ಮುಂದೆ ಹೋಗೋಣ. ಮರ್ತೋಗುತ್ತೆ. ಅಂದ್ರೆ ವ್ಯಂಜನ ಸ್ವರಕ್ಕೆ ಸೇರಿದ್ರೆ ಗುಣಸಂಧಿ. ಹಾ, ವ್ಯಂಜನ ಮತ್ತು ಸ್ವರ ಬರೋದ್ರಿಂದ ಗುಣಸಂಧಿನ ಇಲ್ಲ? ನಂಗೆ ಗುಣಸಂಧಿ ಮರ್ತೋಗಿದೆ. ಇಲ್ಲ ಹಾಗೇನಿಲ್ಲ. ನ ಇಷ್ಟಃ ಅಂದ್ರೆ ಅಪಾರದ ಸ್ವರದಲ್ಲಿ ಎರಡು ಸ್ವರ. ಸ್ವರಗಳು ಪ್ಲಸ್ ಇ ಎರಡು ಸ್ವರ. ಸರಿನಾ? ಪ್ಲಸ್ ಇ ಇಸ್ ಈಕ್ವಲ್ ಟು ಎ. ಹಾ, ಸರಿ, ಮುಂದೆ ಹೋಗೋಣ. ಈಶ್ವರೋ ನ ಸುಖಿ ಇದಾಯ್ತಲ್ಲ. ಸರಿ 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 ಸರಿ, ಮುಂದಿಂದು. ಸ್ವಾನಂದ ವಿಷಯೇ ಮೋಕ್ಷೇ ವೇದೋಕ್ತೆ ಯುಕ್ತಿ ಸಾಧಿತೆ ದ್ವೇಷೋಯಂ ವಾದಿನಾ ಕಸ್ಮಾತ್ ತದ್ವಿರುದ್ಧೇಥವಾಗ್ರಹಃ.
ನೋಡಿ, ಈಗ ಅವ್ರು ಹೇಳ್ತಿದ್ದಾರೆ ಮುಕ್ತನಿಗೆ ಸುಖ ಇಲ್ಲ, ಇಂದ್ರಿಯಗಳಿಲ್ಲ, ಎಲ್ಲ ಇಲ್ಲ, ಈಶ್ವರನೇ ಇಲ್ಲ ಅಂತ ಈ ಭಾಟ ಸಿದ್ಧಾಂತಿಗಳು. ಮತ್ತೆ ಈಗ ಮೋಕ್ಷವೂ ಇಲ್ಲ ಅಂತ ಹೇಳ್ತಿದ್ದಾರೆ. ಎದಕ್ ಬೇಕು? ನೋಡಿ, ನಾವು ಇಷ್ಟು ಹೇಳ್ತಾ ಇದೀವಿ, ಇಷ್ಟು ಪ್ರಮಾಣಗಳನ್ನ ಕೊಡ್ತಾ ಇದೀವಿ. ಅಪೌರುಷೇಯವಾದ ವೇದವನ್ನೇ ಪ್ರಮಾಣ ಅಂತ ಕೊಡ್ತಾ ಇರ್ಬೇಕಾದ್ರೆ ಏನು, ಯಾವ ವಿಷಯದಲ್ಲಿ ಈಶ್ವರ ಇದ್ದಾನೆ, ಅವನು ಸರ್ವಗುಣ ಪರಿಪೂರ್ಣನಾಗಿದ್ದಾನೆ ಎನ್ನುವ ಒಂದು ವಿಷಯದಲ್ಲಿ ವೇದವು ಪ್ರಮಾಣ, ಮುಕ್ತಿ ಎಂಬುವಂಥದ್ದು ಇದೆ ಎಂಬುದರಲ್ಲಿ ವೇದವು ಪ್ರಮಾಣ, ಆ ಮುಕ್ತಿಯಲ್ಲಿ ಮುಕ್ತರು ಜ್ಞಾನಾನಂದಾತ್ಮಕ ಶರೀರವುಳ್ಳವರಾಗಿರ್ತಾರೆ ಎನ್ನುವುದಕ್ಕೂ ಪ್ರಮಾಣ, ಅಲ್ಲಿ ತಮ್ಮ ಒಂದು ಸ್ವರೂಪದ ಆನಂದದ ಅನುಭವವನ್ನೂ ಕೂಡ ಪಡಿತಾರೆ ಎಂಬುದಾಗಿ ವೇದವೇ ಹೇಳ್ತಾ ಇದೆ. ಎಲ್ಲವೂ ಕೂಡ ವೇದವನ್ನೇ ನಾವು ಪ್ರಮಾಣವನ್ನಾಗಿ ಕೊಡ್ತಾ ಇರಬೇಕಾದ್ರೆ ಇಷ್ಟು ಪ್ರಮಾಣಗಳನ್ನ ಕೊಡ್ತಾ ಇದ್ರೂ ನೀವು ಒಪ್ಪದೇ ಇರ್ಲಿಕ್ಕೆ ಕಾರಣ ನಿಮ್ಮ ಹಠ ಅಥವಾ ನಮ್ಮ ಮೇಲಿನ ದ್ವೇಷ. ಕೈಲಾಗದೆ ಇರೋನು ಮೈಯೆಲ್ಲ ಪರಿಸ್ಕೊಂಡ್ರಂತೆ, ಹಂಗಾಗಿದೆ ಹಣೆವರ. ಏನು ಮಾಡಿದ್ರು ಅವ್ರಿಗೆ ಬೇರೆ ಪ್ರಮಾಣ ಸಿಕ್ತಿಲ್ಲ, ನಾವು ಇಷ್ಟು ಪ್ರಮಾಣಗಳನ್ನು ಕೊಡ್ತಾ ಇದ್ದೇವೆ. ಆದ್ರಿಂದ ನೀವು ಒಪ್ಪದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಆಗ್ರಹ, ಒಂದು ಹಠ ಅಥವಾ ನಮ್ಮ ಮೇಲಿನ ದ್ವೇಷ. ಇದರಿಂದಾಗಿ ನೀವು ಒಪ್ತಾ ಇಲ್ಲವೇ ಹೊರತು ಯಾವುದೇ ಒಂದು ಪ್ರಮಾಣ ಇದೆ ಅದರಿಂದಾಗಿ ಮೋಕ್ಷ ಇಲ್ಲ, ಈಶ್ವರ ಇಲ್ಲ ಅಂತ ಹೇಳಿದ್ರೆ ಸರಿ. ಯಾವ ಪ್ರಮಾಣವೇ ಇಲ್ಲ, ಒಪ್ಪದೇ ಇರ್ಲಿಕ್ಕೆ ಕಾರಣ ಏನು? ಎರಡೇ ಅಂತ ಈ ಶ್ಲೋಕದ ತಾತ್ಪರ್ಯ. ಪದಚ್ಛೇದ ನೋಡಿ. ಸ್ವಾನಂದ ವಿಷಯೇ ಮೋಕ್ಷೇ ಸ್ವಾನಂದ ವಿಷಯೇ ಮೋಕ್ಷೇ ವೇದೋಕ್ತೆ ಯುಕ್ತಿ ಸಾಧಿತೆ ದ್ವೇಷಃ ಅಯಂ ವಾದಿನಾಂ ಕಸ್ಮಾತ್ ತದ್ವಿರುದ್ಧೇ ಅಥವಾ ಆಗ್ರಹ. ಅನ್ವಯ ನೋಡಿ. ಸ್ವಾನಂದ ವಿಷಯೇ, ಜೀವನು ಸ್ವರೂಪಾನಂದ ವಿಷಯಕವಾದ, ಕ್ಷಮಿಸಿ, ಜೀವನ ಸ್ವಾನಂದ ವಿಷಯೇ, ಜೀವನ ಸ್ವರೂಪಾನಂದ ವಿಷಯಕವಾದ ಜೀವನ ಸ್ವರೂಪಾನಂದ ವಿಷಯಕವಾದ ವೇದೋಕ್ತೆ, ವೇದಗಳಿಂದ ಪ್ರತಿಪಾದ್ಯವಾದ, ವೇದೋಕ್ತೆ ವೇದಗಳಿಂದ ಪ್ರತಿಪಾದ್ಯವಾದ ವೇದೋಕ್ತೆ ವೇದಗಳಿಂದ ಪ್ರತಿಪಾದ್ಯವಾದ ಯುಕ್ತಿ ಸಾಧಿತೆ, ಯುಕ್ತಿ ಸಾಧಿತೆ ಹಿಂದೆ ಹೇಳಿದ ಅನೇಕ ಯುಕ್ತಿಗಳಿಂದ ಸಾಧಿಸಲ್ಪಟ್ಟ, ಹಿಂದೆ ಹೇಳಿದ ಅನೇಕ ಯುಕ್ತಿಗಳಿಂದ ಸಾಧಿಸಲ್ಪಟ್ಟ ನೋಡಿ, ಬರೀ ವೇದ ಪ್ರಮಾಣ ಅಲ್ಲ, ಯುಕ್ತಿಗಳನ್ನು ಕೂಡ ನಾವು ಪ್ರಮಾಣವಾಗಿ ಕೊಡ್ತಾ ಇದ್ದೇವೆ. ಮೋಕ್ಷೇ ಸ್ವರೂಪಾನಂದ ಆವಿರ್ಭಾವ ರೂಪವಾದ ಮೋಕ್ಷದಲ್ಲಿ, ಸ್ವರೂಪಾನಂದಾವಿರ್ಭಾವ ರೂಪವಾದ ಮೋಕ್ಷದಲ್ಲಿ ನಾರಾಯಣ ವಾದಿನಾಂ ವಾದಿಗಳಿಗೆ, ವಾದಿನಾಂ ವಾದಿಗಳಿಗೆ ಅಯಂ ದ್ವೇಷಃ ಈ ದ್ವೇಷವು, ಅಯಂ ದ್ವೇಷಃ ಈ ದ್ವೇಷವು, ಅಥವಾ ಪಕ್ಷಾಂತರದಲ್ಲಿ ಅಥವಾ
ಪಕ್ಷಾಂತರದಲ್ಲಿ ಏನದು ಮತ್ತೆ ಹೇಳ್ರಿ ಆಚಾರ್ಯ. ಅಥವಾ ಪಕ್ಷಾಂತರದಲ್ಲಿ ಪಕ್ಷಾಂತರ. ಅಥವಾ ಪಕ್ಷಾಂತರದಲ್ಲಿ ತದ್ವಿರುದ್ಧೇ ನಾವು ಹೇಳಿದ ಮೋಕ್ಷಕ್ಕೆ ತದ್ವಿರುದ್ಧೇ ನಾವು ಹೇಳಿದ ಮೋಕ್ಷಕ್ಕೆ ಆಗ್ರಹ ಅಕಸ್ಮಾತ್ ಹಠವು ಯಾವ ಕಾರಣದಿಂದ ಆಗ್ರಹ ಅಕಸ್ಮಾತ್ ಹಠವು ಯಾವ ಕಾರಣದಿಂದ ಪ್ರಶ್ನೆ ಇದ್ರೆ ಕೇಳಿ. ಆಗ್ರಹ ಅಕಸ್ಮಾತ್ ಹಠವು ಯಾವ ಕಾರಣದಿಂದ. ಮುಂದೆ ಹೋಗ್ರ. ಸರಿ, ತತಸ್ವತಃ ಪ್ರಮಾಣೇನ ದೇವೋ ವೇದೇನ ವೇದಿತಃ ವಿಷ್ಣುರ್ಮೋಕ್ಷಸ್ಯ ದಾತೇತಿ ವಿಶ್ವಂ ಭವತಿ ಶೋಭನಂ. ಏನು ನೋಡಿ, ನಾವೆಲ್ಲವೂ ಕೂಡ ಸ್ವತಂತ್ರವಾಗಿ ಯಾವ್ದ್ಯಾವ್ದಿದೆ ಅಂದ್ರೆ ಅಪೌರುಷೇಯವಾದದ್ದು ಯಾವ್ದ್ಯಾವ್ದಿದೆ. ಈಗ ನೋಡಿ, ಪ್ರತ್ಯಕ್ಷ ನಾವು ನೋಡಿರುವಂತ ಪೌರುಷೇಯ ನಾವು ನೋಡಿ ಅದನ್ನ ಹೇಳಬೇಕು, ಅನುಮಾನ ನಾವೇ ಹೇಳಬೇಕು. ವೇದ ಹಾಗಲ್ಲ. ಒಂದು ವೇಳೆ ನಾವು ನೋಡಿದ್ದೂ ಸುಳ್ಳಾಗಬಹುದು, ಕೇಳಿದ್ದೂ ಸುಳ್ಳಾಗಬಹುದು, ಹೌದಾ? ಆದ್ರೆ ಇದು ಇಲ್ಲ, ಪೌರುಷೇಯವಾದದ್ದು ಸುಳ್ಳಾಗಬಹುದು, ಆದ್ರೆ ವೇದ ಅಪೌರುಷೇಯ. ಅಪೌರುಷೇಯವಾದ ವೇದವನ್ನೇ ನಾವು ಇಷ್ಟು ಬಾರಿ ಪ್ರಮಾಣವನ್ನಾಗಿ ಕೊಟ್ಟಾಗ ನಮ್ಮ ಸಿದ್ಧಾಂತವೇ ಶ್ರೇಷ್ಠ ಅಂತ ಆಗತ್ತೆ. ಅಂತಹ ಎಲ್ಲ ಸಿದ್ಧಾಂತಕ್ಕೆ ಮಿಗಿಲಾದದ್ದು ನಮ್ಮ ಸಿದ್ಧಾಂತ. ಎಲ್ಲವೂ ಪ್ರಮಾಣ ವಿರುದ್ಧವಾಗಿದೆ. ಆದ್ದರಿಂದ ಅವುಗಳನ್ನು ಬಿಟ್ಟು ಸ್ವಾಭಾವಿಕವಾಗಿ ಸ್ವತಃ ಪ್ರಮಾಣವಾಗಿರುವಂತಹ ವೇದಗಳಿಂದ ಆನಂದಾದಿ ಜ್ಞಾನ ಪರಿಪೂರ್ಣನಾದ, ಅನಂತ ಕ್ರೀಡಾಶಾಲಿಯಾದ, ಕಲ್ಯಾಣ ಗುಣ ಪರಿಪೂರ್ಣನಾದ, ಸರ್ವೋತ್ತಮನಾದ ನಾರಾಯಣ ಅವನೇನೇ ಮೋಕ್ಷಪ್ರದ. ಅವನೇ ವಿಷ್ಣುರ್ ಮೋಕ್ಷಸ್ಯ ದಾತೇತಿ, ವಿಷ್ಣುವೇನೇ ಮೋಕ್ಷವನ್ನ ಕೊಡುವಂತವನು ಎಂಬುದಾಗಿ ಎಲ್ಲ ಪ್ರಮೇಯಗಳಿಂದ ಸಿದ್ಧವಾಗತ್ತೆ. ಇದಕ್ಕೆ ಯಾವುದೇ ರೀತಿಯಾದಂತಹ ವಿರೋಧವಿಲ್ಲ. ಈ ರೀತಿ ತಿಳಿಯುವುದರಿಂದಲೇನೆ ನಮಗೆ ಮಂಗಳ. ನೋಡಿ, ಮೋಕ್ಷಕ್ಕೆ ಹೋಗೋದು ಬಿಡಿ, ಮೋಕ್ಷವು ಪರಮಾತ್ಮನ ಅಧೀನ. ಅಂತಹ ಮೋಕ್ಷವು ಕೇವಲ ಭಕ್ತೈಕ ಸಾಧ್ಯವಾದದ್ದು. ಭಕ್ತಿಶ್ಚ ತತ್ಸಾಧನಂ. ಹೆಕ್ಷಾದಿತ್ರಿತಯಂ ಪ್ರಮಾಣ ಮಖಿಲಾಂ ನಾಯಿಕ ವೇದ್ಯೋ ಹರಿಹಿ. ಭಕ್ತಿಯೇ ಆ ಒಂದು ಮೋಕ್ಷಕ್ಕೆ ನಿಜ ಮುಕ್ತಿ, ನೈಜ ಸುಖಾನುಭೂತಿ. ನಮ್ಮ ಸ್ವರೂಪಾನಂದ ಆವಿರ್ಭಾವ ರೂಪವಾದಂತಹ ಮೋಕ್ಷ, ನಮ್ಮ ನಿಜವಾದ ಆನಂದದ ಅನುಭವ ಅಲ್ಲಿ ಆಗೋದು. ಅಂತಹ ಮೋಕ್ಷ ಪರಮಾತ್ಮನ ಅಧೀನ.
ಆದ್ದರಿಂದ ಆ ಒಂದು ಮೋಕ್ಷವನ್ನ ಪಡೆಯಬೇಕು ಅಂತಂದ್ರೆ ಅಮಲಾ ಭಕ್ತಿ, ನಿಷ್ಕಲ್ಮಶವಾದ ನಿರ್ವ್ಯಾಜವಾದ ಭಕ್ತಿಯೇನೆ ಅದಕ್ಕೆ ಸಾಧನ. ಆದ್ದರಿಂದ ಈ ರೀತಿ ಚಿಂತನೆ ಮಾಡೋದ್ರಿಂದನೇ, ಭಕ್ತಿ ಮಾಡೋದು ಬೇಕಾಗಿಲ್ಲ, ಈ ರೀತಿ ಚಿಂತನೆ ಮಾಡೋದ್ರಿಂದಲೇ ನಮಗೆ ಶೋಭನಂ ಭವತಿ, ವಿಶ್ವಂ ಭವತಿ ಶೋಭನಂ, ವಿಶ್ವಕ್ಕೆ ಇರುವಂತಹ ಎಲ್ಲ ಅನಿಷ್ಟವೂ ದೂರವಾಗಿ ಸಕಲ ಇಷ್ಟಾರ್ಥಗಳು ಲಭಿಸುತ್ತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ತತಃ ಸ್ವತಃ ಪ್ರಮಾಣೇನ ದೇವಃ ವೇದೇನ ವೇದಿತಃ ವಿಷ್ಣುಃ ಮೋಕ್ಷಸ್ಯ ದಾತಾ ಇತಿ ವಿಶ್ವಂ ಭವತಿ ಶೋಭನಂ. ಅರ್ಥ ನೋಡಿ. ತತಃ ಆದುದರಿಂದ, ತತಃ ಆದುದರಿಂದ, ಸ್ವತಃ ಪ್ರಮಾಣೇನ, ಸ್ವತಃ ಪ್ರಮಾಣೇನ ಇನ್ನೊಂದರ ಅಪೇಕ್ಷೆ ಇಲ್ಲದ ಪ್ರಮಾಣವಾದ, ಇನ್ನೊಂದರ ಅಪೇಕ್ಷೆ ಇಲ್ಲದ ಪ್ರಮಾಣವಾದ ಇನ್ನೊಂದರ ಅಪೇಕ್ಷೆ ಇಲ್ಲದ ಪ್ರಮಾಣವಾದ ವೇದೇನ, ವೇದದಿಂದ, ವೇದೇನ ವೇದೇನ ವೇದದಿಂದ ವೇದಿತಃ ತಿಳಿಯಲ್ಪಟ್ಟ, ವೇದಿತಃ ತಿಳಿಯಲ್ಪಟ್ಟ ದೇವಃ ವಿಶಿಷ್ಟನು, ಕ್ಷಮಿಸಿ, ದೇವಃ ವಿಷ್ಣು, ದೇವಃ ವಿಷ್ಣು ಸರ್ವೋತ್ತಮನಾದ ಶ್ರೀನಾರಾಯಣನು, ಸರ್ವೋತ್ತಮನಾದ ಶ್ರೀ ನಾರಾಯಣನು ಮೋಕ್ಷಸ್ಯ ದಾತ, ಮೋಕ್ಷಸ್ಯ ದಾತ ಮೋಕ್ಷವನ್ನ ಕೊಡುವವನು, ಮೋಕ್ಷವನ್ನ ಕೊಡುವವನು ಇತಿ ಹೀಗೆಂದು, ಇತಿ ಹೀಗೆಂದು ವಿಶ್ವಂ, ವಿಶ್ವಂ ಸಮಸ್ತ ಪ್ರಪಂಚಕ್ಕೆ, ವಿಶ್ವಂ ಸಮಸ್ತ ಪ್ರಪಂಚಕ್ಕೆ ಶೋಭನಂ ಭವತಿ ಮಂಗಳಕರವಾಗುತ್ತದೆ, ಶೋಭನಂ ಭವತಿ ಮಂಗಳಕರವಾಗುತ್ತದೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಆಚಾರ್ಯ, ಒಂದು ರಿಕ್ವೆಸ್ಟ್. ಹ್ಮ್ ಪ್ರಮೇಯ ಸ್ತೋತ್ರ ನೀವು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಹೇಳ್ತೀರಾ ಒಂದ್ಸತಿ, ಕೇಳ್ಬೇಕು ಅಂತ ಆಸೆ. ಶ್ರೀಮನ್ಮಧ್ವಮತೆ. ಸರಿ ಸರಿ. ಶ್ರೀಮನ್ಮಧ್ವಮತೆ ಹರಿಃ ಪರತರಃ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾ ಹರೇನನು ಚರಾ ನೀಚೋಚ್ಚ ಭಾವಂಗತಾಃ ಮುಕ್ತಿರ್ನೈಜ ಸುಖಾನುಭೂತಿರಮಲಾ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲಾಂ ನಾಯೈಕವೇದ್ಯೋ ಹರಿಃ. ಧನ್ಯವಾದ.
ಈಗ ಅದ್ರ ಬಗ್ಗೆ ಅದನ್ನ ಆಸ್ವಾದನೆ ಮಾಡಿದ್ರೆ ಎಷ್ಟು ಜುಮ್ಮನತ್ ಮೈ. ಅದನ್ನ ಆಸ್ವಾದನೆ ಮಾಡಿದ್ರೆ ಹೌದಪ್ಪ ಅಂತ ಒಂದೊಂದು ಲೈನು ಸುಮ್ನೆ ಏನೋ ಒಂದ್ ಯಾರೋ ತುರುಕಿರ್ತಾರೆ ಚಿಕ್ಕವರಿದ್ದಾಗ ಬಾಯಲ್ಲಿ ಏನೋ ರುಚಿ ಇದೆ ಅಂತ ತಿಂದ್ಬಿಟ್ಟಿರ್ತೇವೆ. ಅದು ಏನು ಹೇಗಾಗತ್ತೆ ಅಂತ ತಿಳ್ಕೊಂಡು ನಾವು ದೊಡ್ಡವರಲ್ಲಿ ತಿಂತೀವಲ್ಲ, ಅದರ ಒಂದು ಆನಂದವೇ ಬೇರೆ. ಹಾಗೆ ಇಷ್ಟು ದಿನ ಏನೋ ಓದ್ತಿದ್ವಿ, ಮಧ್ವರಾಗ ಹುಟ್ಟಿದೀವಿ, ಹಾಗೆ ಹೀಗೆ ಅಂತ ಸುಮ್ನೆ ಒಂದು ಮಧ್ಯಮದಲ್ಲಿ ಇದ್ದೀವಿ, ಗೋಪಿಚನ್ನ ಹಚ್ಕೊಳ್ಬೇಕು ಮಾಡಬೇಕು ಅಂತ ಸುಮ್ನೆ ಏನೋ ಹೋಗ್ತಾ ಇದ್ವಿ. ನಮ್ಮ ಸಿದ್ಧಾಂತ ಯಾಕೆ ಶ್ರೇಷ್ಠ, ಯಾಕೆ ಇಷ್ಟು ಪ್ರಮಾಣಗಳಿಂದ ಭರಿತವಾಗಿದೆ? ಅದೇ ಮಧ್ವಾಚಾರ್ಯ ಕೊನೆಗೆ ಬರ್ಲಿಕ್ಕೆ ಕಾರಣನೇ ಅದು. ಮೊದಲಿಗೆ ಬರಬಹುದಿತ್ತು. ಮಧ್ವಾಚಾರ್ಯನ ವಾಯುದೇವರನ್ನ ಸೋಲಿಸೋದು ಯಾರುಂಟು ಹೇಳಿ? ಮೊದಲಿಗೆ ಬಂದು ನಾವು ದ್ವೈತವನ್ನು ಸ್ಥಾಪನೆ ಮಾಡಿ ಹೋಗ್ಬೋದಿತ್ತು. ಅಲ್ಲ, ಸಿದ್ಧಾಂತ ಶಬ್ದದ ಅರ್ಥವೇನೇ ಅದು. ಅಂತೆ ಸಿದ್ಧಾಹ ಸಿದ್ಧಾಂತಹ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದ್ರು ಅಂತ ಹೇಳ್ತೇವಲ್ಲ, ಹಾಗೆ ಕೊನೆಗೆ ಬಂದ್ರು ಸರಿಯಾದ ಒಂದು ತತ್ವಜ್ಞಾನವನ್ನ ಕೊಟ್ಟು ಹೋಗಿದ್ದಾರೆ. ಅದನ್ನ ಅನುಭವಿಸಬೇಕಷ್ಟೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣ.